ಬರೋದು ಒಂದು ಭಾರಿ ಸಮಸ್ಯೆ ಆಗ್ತದೆ. ನೀರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆ ಘೋಷಣೆ ಈಗ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇರ್ತೈತಿ. ಅದ್ರ ಪ್ರಕಾರ ಮೀಟಿಂಗ್ಗಳು ಕರೆದು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ರೆಫರೆನ್ಸ್ ಮಾಡಿ ಪೂರ ಎಷ್ಟು ಮಳೆ ಆಗೈತಿ ಏನು ಅಂತಂದು ಪ್ರತಿ ಟೈಮು ಹಂಗೆ ಮಾಡೋದು. ಆ ಟೈಪ್ ನೋಡಿ ಯಾವ್ಯಾವ ಮಳೆ ಕಡಿಮೆ ಆಗಿದೆ, ಮಳೆ ಕಡಿಮೆ ಆದಂಥ ಪ್ರದೇಶ ಈಗ ನಾರ್ತ್ ಕರ್ನಾಟಕ ಒಂದು ಸ್ವಲ್ಪ ಆ್ಯಾವ್ರೇಜ್ ಬಂದಿದೆ ಅಂತ, ಹಂಗೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗೈತಿ. ಹಂಗೆ ಅವನ್ನೆಲ್ಲ ಆ್ಯಾವ್ರೇಜ್ ತೆಗೆದು ಮೀಟಿಂಗ್ ಮಾಡಿ ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದ್ಸಲ NDRF ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದು ಒಂದು ರಾಜ್ಯ ಸರ್ಕಾರಗಳ ಆಗ್ರಹ ಇರೋದು. ಈ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿಂದ ಬರ ಪೀಡಿತ ಘೋಷಣೆ ಮಾಡೋಕ್ಕೂ ಆಗಲ್ಲ ಅನ್ನೋದು. ಇಲ್ಲ, ಹಂಗೇನಿಲ್ಲ, ಮಾಡ್ಬೋದು. ಆಮೇಲೆ ಒಂದು ಮೀಟಿಂಗ್ ಕರೀತಾರೆ, ಇದೆಲ್ಲ ಮುಗಿದ ಮೇಲೆ ಕರೀತಾರೆ. ಮೋಡ ಬಿತ್ತನೆ ಏನು ಮಾಡ್ತಾರೆ ಹಾವೇರಿ ಮಾಡಿದ್ದಾರೆ. ನಮ್ಮ ಹಾವೇರಿ MLA ಈಸ್ ವೆರಿ ಗುಡ್, ಭಾಳ ತರೋದಾರ ಅದ್ರಾಗ. ಹಂಗಾಗಿ ಕರೆಕ್ಟಾಗಿ ಆ ಸೀಡು ಮೆಚೂರ್ ಆಗೋ ಟೈಮಿಗೆ ಕರೆಕ್ಟಾಗಿ ಅದು ಸ್ಪ್ರೇ ಮಾಡಿ ಮೋಡ ಬಿತ್ತನೆ ಮಾಡೋದು ಚೆನ್ನಾಗಿ ಮಾಡ್ತಿದಾರೆ. ಈ ನೋಸ್ ಬೆಟರ್ ದೆನ್ ಮೀ. ಮಾಡ್ಯಾರ, ಸ್ವಲ್ಪ ಮಾಡ್ಯಾರ. ಅಂದ್ರೆ ಈಗ ಅದನ್ನು ಇದ್ರಾಗ ಭಾಳ ಬರಗಾಲದಾಗ ಮಾಡ್ತಾರೆ. ಯೂಶಲಿ ಈಗ ಮೋಡ ಫುಲ್ ಕಟ್ಕೊಂಡಿದ್ದಾಗ ಮಾಡಲ್ಲ, ಕಡಿಮೆ ಇದ್ದಾಗೂ ಮಾಡಲ್ಲ, ಜಾಸ್ತಿ ಆಗುತ್ತೆ. ಹಂಗಾಗಿ ಅದು ಅವ್ರಿಗೆ ಗೊತ್ತೈತೆ ನೋಡಪ್ಪ, ಭಾಳ ಚೆನ್ನಾಗಿ ಪ್ರಕಾಶ್. ಈಗ ಅಂದರೆ ಮೋಡ ಬಿತ್ತನೆ ಅಂದರೆ ಇನ್ನು ಈ ಮೋಡ ಇದ್ದರೆ ಬರಲ್ಲ, ಇನ್ನು ಲೈಟ್ ಇರ್ಬೇಕು, ಹಂಗೆ ಇರ್ಬೇಕು. ಮಾತಾಡಂಬರಿ ಜಿಲ್ಲಾ ಮೆಲ್ಲಗೆ ಏನಿದ್ರೆ ನಂಗೆ ಮೆಲ್ಲಗೆ ಫ್ರೆಂಡಪ್ಪ. ಅಲ್ಲ, BJP ನಾಯಕರು ಹೇಳ್ತಾರೆ ಸರ್, ಬರ ಇದೆ, ಹಾಗಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಇವಾಗ ಹೆಂಗೆ ಬರ ನಿರ್ವಹಣೆ ಮಾಡ್ತಾರೆ ಅನ್ನೋದು ಮಾಡ್ತಿರ್ತಾಗ ಈಗ ಆಗ್ತಾ ಇಲ್ಲ ಕೆಲಸಗಳು. MLAಗಳು ಅದಾರಲ್ಲ ಮಾಡ್ತಾರೆ. ಸರ್, ಈಗ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಿ ಪುನರ್ರಚನೆ ಮಾಡಬೇಕು ಅನ್ನೋದು ನೆಕ್ಸ್ಟು ಮಾಡ್ತಾರೆ. ಪ್ರತಿ ಟೈಮ್ ಅದು ರೊಟೀನ್ ಜಾಬ್, ಅದು ಮಾಡ್ತಾರೆ. ಮೀಟಿಂಗ್ ಕರೀತಾರೆ, ಕರೆದ್ಬಿಟ್ಟು ಯಾರ್ಯಾರು ಜಿಲ್ಲಾದಾಗ ಯಾರ್ಯಾರು ಏನೇನು ಯಾರನ್ನ ಮಾಡಬೇಕು, ಏನು ಬ್ಲಾಕ್ ಪ್ರೆಸಿಡೆಂಟು, ಜಿಲ್ಲಾಧ್ಯಕ್ಷರು ಎಲ್ಲವೂ ಕೇಳ್ತಾರೆ. ಅದು ರೊಟೀನ್ ಜಾಬ್ ಅದು. ಜಿಲ್ಲೆದು ಬರೋದು ಒಂದು ಭಾರಿ ಸಮಸ್ಯೆ ಆಗ್ತದೆ. ನೀರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆ ಘೋಷಣೆ ಈಗ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇರ್ತೈತಿ. ಅದ್ರ ಪ್ರಕಾರ ಮೀಟಿಂಗ್ಗಳು ಕರೆದು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ರೆಫರೆನ್ಸ್ ಮಾಡಿ ಪೂರ ಎಷ್ಟು ಮಳೆ ಆಗೈತಿ ಏನು ಅಂತಂದು ಪ್ರತಿ ಟೈಮು ಹಂಗೆ ಮಾಡೋದು. ಆ ಟೈಪ್ ನೋಡಿ ಯಾವ್ಯಾವ ಮಳೆ ಕಡಿಮೆ ಆಗಿದೆ, ಮಳೆ ಕಡಿಮೆ ಆದಂಥ ಪ್ರದೇಶ ಈಗ ನಾರ್ತ್ ಕರ್ನಾಟಕ ಒಂದು ಸ್ವಲ್ಪ ಆ್ಯಾವ್ರೇಜ್ ಬಂದಿದೆ ಅಂತ, ಹಂಗೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗೈತಿ. ಹಂಗೆ ಅವನ್ನೆಲ್ಲ ಆ್ಯಾವ್ರೇಜ್ ತೆಗೆದು ಮೀಟಿಂಗ್ ಮಾಡಿ ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದ್ಸಲ NDRF ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದು ಒಂದು ರಾಜ್ಯ ಸರ್ಕಾರಗಳ ಆಗ್ರಹ ಇರೋದು. ಈ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿಂದ ಬರ ಪೀಡಿತ ಘೋಷಣೆ ಮಾಡೋಕ್ಕೂ ಆಗಲ್ಲ ಅನ್ನೋದು. ಇಲ್ಲ, ಹಂಗೇನಿಲ್ಲ, ಮಾಡ್ಬೋದು. ಆಮೇಲೆ ಒಂದು ಮೀಟಿಂಗ್ ಕರೀತಾರೆ, ಇದೆಲ್ಲ ಮುಗಿದ ಮೇಲೆ ಕರೀತಾರೆ. ಮೋಡ ಬಿತ್ತನೆ ಏನು ಮಾಡ್ತಾರೆ ಹಾವೇರಿ ಮಾಡಿದ್ದಾರೆ. ನಮ್ಮ ಹಾವೇರಿ MLA ಈಸ್ ವೆರಿ ಗುಡ್, ಭಾಳ ತರೋದಾರ ಅದ್ರಾಗ. ಹಂಗಾಗಿ ಕರೆಕ್ಟಾಗಿ ಆ ಸೀಡು ಮೆಚೂರ್ ಆಗೋ ಟೈಮಿಗೆ ಕರೆಕ್ಟಾಗಿ ಅದು ಸ್ಪ್ರೇ ಮಾಡಿ ಮೋಡ ಬಿತ್ತನೆ ಮಾಡೋದು ಚೆನ್ನಾಗಿ ಮಾಡ್ತಿದಾರೆ. ಈ ನೋಸ್ ಬೆಟರ್ ದೆನ್ ಮೀ. ಮಾಡ್ಯಾರ, ಸ್ವಲ್ಪ ಮಾಡ್ಯಾರ. ಅಂದ್ರೆ ಈಗ ಅದನ್ನು ಇದ್ರಾಗ ಭಾಳ ಬರಗಾಲದಾಗ ಮಾಡ್ತಾರೆ. ಯೂಶಲಿ ಈಗ ಮೋಡ ಫುಲ್ ಕಟ್ಕೊಂಡಿದ್ದಾಗ ಮಾಡಲ್ಲ, ಕಡಿಮೆ ಇದ್ದಾಗೂ ಮಾಡಲ್ಲ, ಜಾಸ್ತಿ ಆಗುತ್ತೆ. ಹಂಗಾಗಿ ಅದು ಅವ್ರಿಗೆ ಗೊತ್ತೈತೆ ನೋಡಪ್ಪ, ಭಾಳ ಚೆನ್ನಾಗಿ ಪ್ರಕಾಶ್. ಈಗ ಅಂದರೆ ಮೋಡ ಬಿತ್ತನೆ ಅಂದರೆ ಇನ್ನು ಈ ಮೋಡ ಇದ್ದರೆ ಬರಲ್ಲ, ಇನ್ನು ಲೈಟ್ ಇರ್ಬೇಕು, ಹಂಗೆ ಇರ್ಬೇಕು. ಮಾತಾಡಂಬರಿ ಜಿಲ್ಲಾ ಮೆಲ್ಲಗೆ ಏನಿದ್ರೆ ನಂಗೆ ಮೆಲ್ಲಗೆ ಅಲ್ಲ ಸರ್, ಫ್ರೆಂಡಪ್ಪ. ಅಲ್ಲ, BJP ನಾಯಕರು ಹೇಳ್ತಾರೆ ಸರ್, ಬರ ಇದೆ, ಹಾಗಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಇವಾಗ ಹೆಂಗೆ ಬರ ನಿರ್ವಹಣೆ ಮಾಡ್ತಾರೆ ಅನ್ನೋದು ಮಾಡ್ತಿರ್ತಾಗ ಈಗ ಆಗ್ತಾ ಇಲ್ಲ ಕೆಲಸಗಳು. MLAಗಳು ಅದಾರಲ್ಲ ಮಾಡ್ತಾರೆ. ಸರ್, ಈಗ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡಿ ಪುನರ್ರಚನೆ ಮಾಡಬೇಕು ಅನ್ನೋದು ನೆಕ್ಸ್ಟು ಮಾಡ್ತಾರೆ. ಪ್ರತಿ ಟೈಮ್ ಅದು ರೊಟೀನ್ ಜಾಬ್, ಅದು ಮಾಡ್ತಾರೆ. ಮೀಟಿಂಗ್ ಕರೀತಾರೆ, ಕರೆದ್ಬಿಟ್ಟು ಯಾರ್ಯಾರು ಜಿಲ್ಲಾದಾಗ ಯಾರ್ಯಾರು ಏನೇನು
ಯಾರನ್ನ ಮಾಡಬೇಕು ಏನು ಬ್ಲಾಕ್ ಪ್ರೆಸಿಡೆಂಟು ಜಿಲ್ಲಾಧ್ಯಕ್ಷರು ಎಲ್ಲವೂ ಕೇಳ್ತಾನೆ ಅದು ರೂಟೀನ್ ಜಾಬ್ ಅದು.